ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತದೆ. ಬಹುಶಃ ತಲೆಯ ಮೇಲಷ್ಟು ಭತ್ತ ಹಾಕಿದರೆ ಒತ್ತಿ ಉರಿದು ಬಿಡುತ್ತದೇನೋ, ಅಷ್ಟರ ಮಟ್ಟಿಗೆ ತಲೆ ಕಾದು ಹೋಗಿದೆ. ನಮ್ಮನ್ನು ನಾವೇ ನಿಯಂತ್ರಿಸಿಕೊಳ್ಳಲಾಗುತ್ತಿಲ್ಲ. ಕೈ ಕಾಲುಗಳು ಅಕ್ಷರಶಃ ತರತರನೆ ಕಂಪಿಸುತ್ತಿದೆ. ಕೋಪದ ಪರಿತಾಪಕ್ಕೆ ಸಿಲುಕುವ ಇಂಥ ಅದೆಷ್ಟೋ ಸಂದರ್ಭ ನಮಗೆದುರಾಗಿಯೇ ಇರುತ್ತದೆ. ಕೆಲವೊಂದು ಬಾರಿ ಇದು ತಾತ್ಕಾಲಿಕ, ಆ ಸಂದರ್ಭಕ್ಕಷ್ಟೇ ಸೀಮಿತ. ಒಂದಷ್ಟು ರೇಗಾಡಿ ಬಿಟ್ಟರೆ ಅಥವಾ ದುರುದುರು ಗುಟ್ಟಿದರೆ, ಜೋರಾಗಿ ಒಂದಷ್ಟು ಬಾರಿ ಬುಸುಗುಟ್ಟಿದರೆ ಅಲ್ಲಿಗೆ ಕೋಪ ಶಮನ, ಮತ್ತೆ ಮಾಮೂಲಿನ ಸ್ಥಿತಿಗೆ ಬಂದು ಬಿಟ್ಟಾಗಿರುತ್ತದೆ. ಇನ್ನು ಕೆಲ ಬಾರಿ ಅಷ್ಟು ಸುಲಭಕ್ಕೆ ಕೋಪ ಶಮನವಾಗುವುದೇ ಇಲ್ಲ. ತಪ್ಪಲ್ಲ ಬಿಡಿ, ಸಂದರ್ಭವೂ ಹಾಗೆಯೇ ಇರುತ್ತದೆ. ನಮಗೆ ಅಂಥ ಪರಿ ಕೋಪ ಬರುವಂತೆ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುತ್ತೇವೆ. ಸಿಗಬೇಕಾದ ಪ್ರತಿಫಲ ಸಿಗುವುದೇ ಇಲ್ಲ ಎಂಬುದಕ್ಕಿಂತ ಉದ್ದೇಶಪೂರ್ವಕ ಅದನ್ನು ತಪ್ಪಿಸಿರುತ್ತಾರೆ, ಅಥವಾ ಅದರ ಕ್ರೆಡಿಟನ್ನು ಬೇರಾರು ಪಡೆದಿರುತ್ತಾರೆ. ಯಾವ ತಪ್ಪನ್ನು ಮಾಡಿರುವುದಿಲ್ಲ, ಆದರೂ ನಮ್ಮ ಮೇಲೆ ಗೂಬೆ ಕೂರಿಸಿಬಿಡುತ್ತಾರೆ. ನಮ್ಮ ಪಾಡಿಗೆ ನಾವಿದ್ದರೂ ನಮ್ಮ ವಿರುದ್ಧ ಪಿತೂರಿಗಳು ನಡೆಯುತ್ತವೆ. ವಿನಾಕಾರಣ ನಮ್ಮನ್ನು ಕೆರಳಿಸುವ ಮಾತುಗಳನ್ನು ಕೇಳುತ್ತೇವೆ. ಇಂಥ ಸಂದರ್ಭಗಳಲ್ಲೆಲ್ಲ ಯಾರಿಗೆ ತಾನೇ ಪಿತ್ತ ನೆತ್ತಿಗೇರುವುದಿಲ್ಲ ಹೇಳಿ? ಆದರೆ ಹೀಗೆ ಸೆಟಗೊಳ್ಳುವುದರಿಂದ ನಷ್ಟ ನಮಗೆ, ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಆರೋಗ್ಯಕ್ಕೆ ವಿನಃ ಬೇರಾರಿಗೂ ನಷ್ಟವಾಗುವುದಿಲ್ಲ. ನಮ್ಮ ಕೋಪಕ್ಕೆ ಕಾರಣರಾದವರು ಪುಕ್ಕಟೆ ಮಜಾ ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ಬದಲಾಗಿ ನಾವು ಇನ್ನಷ್ಟು ಶಾಂತಚಿತ್ತರಾಗಿರುವಂತೆ, ಏನೂ ಆಗೇ ಇಲ್ಲ ಎಂಬಂತೆ ಇದ್ದು ನೋಡಿ, ಮುಖಕ್ಕೆ ಹೊಡೆದಂತಾಗುತ್ತದೆ ಅವರಿಗೆ. ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವ ಬೆಸ್ಟ್ ಉಪಾಯ ಕೆಲಸ. ಕೋಪಕ್ಕೆ ಕಾರಣವಾದ ಆ ಕ್ಷಣದಿಂದ ಹಿಂದೆ ಮುಂದೆ ನೋಡದೆ ಯಾವುದಾದರೊಂದು ಕೆಲಸದಲ್ಲಿ ತೊಡಗಿಸಿಕೊಂಡು ಬಿಡಿ. ನಿಮಗೆ ಗೊತ್ತಿಲ್ಲದಂತೆಯೇ ಕೆಲಸವೂ ಆಗಿರುತ್ತದೆ, ಕೋಪವೂ ತಣ್ಣಗಾಗಿರುತ್ತದೆ, ಪ್ರತೀಕಾರವೂ ಆದಂತಾಗಿರುತ್ತದೆ. ಆಗ ನೋಡಿ, ನಿಮ್ಮ ಕೋಪಕ್ಕೆ ಕಾರಣವಾದವರ ಮುಖ ಚಳ್ಳೆ ಹಣ್ಣು ತಿಂದವನಂತಾಗಿರುತ್ತದೆ.